ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಹೊಸ ಸಾರಿ ಕುಚ್ಚು ಡಿಸೈನ್ನ ಹೇಗೆ ಹಾಕೋದು ಅಂತೇಳಿ ನೋಡೋಣ. ಈ ಸಾರಿ ಕುಚ್ಚು ಡಿಸೈನ್ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ನಾನು ಈ ಡಿಸೈನ್ ಹಾಕೋಕ್ಕೆ ಅಂತೇಳಿ ಇಲ್ಲಿ 7 ಎಳೆ ದಾರನ ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾನು 6 ಎಳೆ ದಾರ ತೊಗೊಂಡು ಕುಚ್ಚಾಕ್ತೀನಿ ಅಲ್ವಾ, ಈ ಡಿಸೈನ್ಗೆ 7 ಎಳೆ ದಾರನ ತೊಗೊಂಡಿದ್ದೀನಿ. ಸ್ವಲ್ಪ ತಿಕ್ಕಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ 7 ಎಳೆ ದಾರನ ತೊಗೊಂಡಿದ್ದೀನಿ. ಹಾಗೆ ಈ ಡಿಸೈನಿಗೆ ನಾನು ಬಳಸ್ತಿರೋವಂಥದ್ದು, ಈ ಸ್ಯಾರಿ ಕುಚ್ಚಿಗೆ ನಾನು ಬಳಸ್ತಿರೋವಂತಹ ಬೀಡ್ಸು ಇಲ್ಲಿ ನೋಡಿ, ಒಂದು ರೋಸ್ ಬೀಡು ಹಾಗೆ ರಿಂಗ್ ಬೀಡು ನೋಡಿ, 2 ಸೈಡಲ್ಲಿ ರೋಸ್ ಬೀಡ್ ಬಂದಿದೆ ನಿಮಗೆ. ಹಾಗೆ ಇದು ರಿಂಗ್ ಬೀಡು, ಇದು ಡಲ್ ಫಿನಿಶಿಂಗ್ ಇದೆ. ಸೊ ಗೋಲ್ಡಲ್ಲಿ ಡಲ್ ಫಿನಿಶಿಂಗ್ ಇರುವಂತಹ ಬೀಡು, ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಬನ್ನಿ ಈಗ ಸ್ಯಾರಿ ಕುಚ್ಚನ್ನ ಸ್ಟಾರ್ಟ್ ಮಾಡೋಣ. ಈಗ ದಾರಾನ ತುದಿ ನಾಟ್ ಹಾಕಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹೀಗೆ ಬಟ್ಟೆಗೆ ಸಪೋರ್ಟ್ ಮಾಡಿಕೊಂಡು ಫಸ್ಟ್ ಒಂದು ಲಾಕ್ ಮಾಡ್ಕೋಬೇಕು ಹೀಗೆ, ಮತ್ತು ಅದ್ರ ಪಕ್ಕ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ. ಥ್ರೆಡ್ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ 2 ಸಲ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ 2 ಅಥವಾ 3 ಚೈನ್ ಹಾಕೋಬೇಕು. ನನಗೆ 2 ಚೈನೇ ಸಾಕಾಗುತ್ತೆ. ಏನಕ್ಕಂದರೆ ನಿಮಗೆ ಪಕ್ಕದ ಕಂಬ ಎಷ್ಟು ಬರುತ್ತದೆ, ಯಾವ ರೀತಿ ಹಾಕ್ಕೊಳ್ತೀರೋ ಆ ರೀತಿ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ ನಾನು. ನೀವು ಹತ್ತಿರ ಚೈನ್ ಹಾಕ್ತೀರಾ ಅಂತೇಳಿದ್ರೆ 3 ಚೈನ್ ಹಾಕ್ಕೊಂಡ್ರೂ ಆಗುತ್ತೆ. ಸೊ ನನಗೆ ಸ್ವಲ್ಪ ಫ್ರೀಯಾಗಿ ಹಾಕಿರೋದ್ರಿಂದ ನಾನಿಲ್ಲಿ 2 ಚೈನ್ ಹಾಕಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ನಾನಿಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಹೀಗೆ ನೋಡಿ, ನೀಡಲ್ ಮೇಲೆ 3 ದಾರ ಕಾಣುತ್ತೆ ನೋಡಿ, ನೀಡಲ್ ಮೇಲೆ 3 ದಾರ ಕಾಣ್ತಿದೆ. 2ಕ್ಕೆ 1 ಹಾಗೆ 2ಕ್ಕೆ 1. ಸ್ಟಾರ್ಟಿಂಗ್ ಹೇಳಿದ್ನಲ್ವ, ಇಲ್ಲಿ 2 ಚೈನ್ ಯಾಕೆ ಹಾಕ್ತೆ ಅಂತ ಹೇಳಿದ್ರೆ, ಇಲ್ಲಿ ನಾನು ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀನಲ್ಲ, ಅದೇ ಲೆಂತ್ಗೆ ಇಲ್ಲಿ ಕಂಬ ಬರಬೇಕು. ಹಾಗಾಗಿ ನಾನಿಲ್ಲಿ ಸ್ಟಾರ್ಟಿಂಗ್ 2 ಚೈನ್ನ ಹಾಕಿ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶೆಟ್ನ ಮಾಡಿಕೊಂಡೆ. ಮತ್ತು ಈಗ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ನಾನೀಗ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೊಳ್ತೀನಿ ನೋಡಿ. ಈಗ ನೀಡಲ್ ಮೇಲೆ 3 ದಾರ ಕಾಣ್ತಿದೆ ಅಲ್ಲ, 2ಕ್ಕೆ 1 ಹಾಗೆ 2ಕ್ಕೆ 1. ಹೀಗೆ ಕಂಬಗಳ ಥರ ಹಾಕ್ಕೊಳ್ತಾ ಹೋಗೋದು. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಮತ್ತೆ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ನೋಡಿ, ಹೀಗೆ ಒಂದೇ ಲೆಂತಲ್ಲಿ ಹಾಕ್ಕೊಳ್ತಾ ಬನ್ನಿ ಎಲ್ಲದನ್ನು. ಮತ್ತು ನೋಡಿ, ನೀಡಲ್ ಮೇಲೆ ದಾರ ತಂದು ಪಕ್ಕನೇ ಹೋಗಿ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋಬೇಕು. 2ಕ್ಕೆ 1 2ಕ್ಕೆ 1. ಹೀಗೆ ನಾನು ಪಕ್ಕನೇ 10 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ 7 ಎಳೆ ದಾರ ತೊಗೊಂಡಿರೋದಕ್ಕೆ ಇಲ್ಲಿ ಸ್ವಲ್ಪ ತಿಕ್ಕಾಗಿ ಕಾಣ್ತಾ ಇದೆ. ನೀವು ಬೇಕಿದ್ರೆ 6 ಎಳೆ ದಾರ ಕೂಡ ತೊಗೋಬೋದು. ಸ್ಟಾರ್ಟಿಂಗ್ 2 ಚೈನ್ ಹಾಕಿದ್ದೀನಲ್ಲ, ಆ ಕಂಬನೂ ಸೇರಿ ನನಗಿಲ್ಲಿ ಒಟ್ಟು 8 ಕಂಬಗಳಾಗಿದೆ. ಮತ್ತು ಇಲ್ಲಿ 2 ಎಕ್ಸ್ಟ್ರಾ ಕಂಬಗಳನ್ನ ಹಾಕ್ಕೊಳ್ಳೋಣ. ಅಂದರೆ ಟೋಟಲ್ ನಾನಿಲ್ಲಿ ಸ್ಟಾರ್ಟಿಂಗ್ ಹೇಳ್ದೆ ಅಲ್ವಾ 10 ಕಂಬ ಹಾಕ್ಕೋಬೇಕು ಅಂತೇಳಿ. ಸೊ ನಾವೀಗ 10 ಕಂಬಗಳನ್ನ ಹಾಕ್ಕೊಳ್ಳೋಣ. ನೋಡಿ, ಪಕ್ಕನೇ ಒಟ್ಟು ನಾನಿಲ್ಲಿ 10 ಡಬಲ್ ಕ್ರೋಶೆಟ್ಸ್ ಕಂಬಗಳನ್ನ ಹಾಕಿದ್ದೀನಿ. ಅಂದರೆ 9 ಡಬಲ್ ಕ್ರೋಶೆಟ್ಸ್ ಕಂಬ, 2 ಚೈನ್ ಹಾಕಿ ನಾವು ರೆಡಿ ಮಾಡಿಟ್ಕೊಂಡಿರೋಂತಹ ಇನ್ನೊಂದು ಕಂಬ. ಸೊ ಟೋಟಲ್ಲು 10 ಕಂಬಗಳು. ಈಗ ಥ್ರೆಡ್ನ ಡ್ರ್ಯಾಗ್ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡಬೇಕು. ನಾನಿಲ್ಲಿ ಬೀಡನ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳ್ತೀನಿ. ಹೇಳ್ದೆ ಅಲ್ವಾ, ಇಲ್ಲಿ ಒಂದು ರಿಂಗ್ ಬೀಡು ಹಾಗೆ ಒಂದು ರೋಸ್ ಬೀಡನ್ನ ತೊಗೊಂಡಿದ್ದೀನಿ. ಈ ರಿಂಗ್ ಬೀಡ್ ಇದೆಯಲ್ಲ, ಈ ರಿಂಗ್ ಬೀಡ್ ಒಳಗೆ ರೋಸ್ ಬೀಡನ್ನ ಹಾಕ್ಕೊಳ್ಳಿ. 2 ಕಡೆನೂ ಹೋಲು ಒಂದೇ ಸಮ ಬರೋ ಹಾಗೆ ಇಟ್ಕೊಂಡು ನೋಡಿ, ಹೀಗೆ ಈ ಹೋಲಿಂದ 2 ಬೀಡನ್ನ ಹೀಗೆ ಪಾಸ್ ಮಾಡಿಕೊಂಡು ನಾವು ನೀಡಲ್ ಮೇಲೆ ತಗೋಬೇಕು.
ನೋಡಿ ಹೀಗೆ ಈ ರಿಂಗ್ ಬೀಡು ರೋಸ್ ಬೀಡ್ ಎರಡೂ ಕೂಡ ನಾವು ಹೀಗೆ ನೀಡಲ್ ಮೇಲೆ ತಗೋಬೇಕು. ನೆಕ್ಸ್ಟ್ ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿಕೊಂಡು ಹೀಗೆ ಥ್ರೆಡ್ನ ಸ್ವಲ್ಪ ಎಳ್ಕೋಬೇಕು. ಈ ಎರಡನ್ನೂ ಅಟ್ ಎ ಟೈಮ್ ಬರೋ ಹಾಗೆ ಹೀಗೆ ಎಳ್ಕೋಬೇಕು. ನೋಡಿ ಹೇಗೆ ಬಂದಿದೆ ಅಂಥೇಳಿ. ಈಗ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಯಾಕೆ ಮಾಡೋದು ಅಂದರೆ ನೋಡಿ, ಈಗ ಈ ಬೀಡು ಮತ್ತೆ ಮೂವ್ ಆಗೋದಿಲ್ಲ, ಟೈಟಾಗಿ ಈ ಲಾಕ್ ಒಳಗಡೆ ಸೇರಿಕೊಂಡಿರುತ್ತೆ. ಸೊ ಹಾಗಾಗಿ ಬೀಡ್ ಲಾಕ್ ಮಾಡ್ಕೋಬೇಕು. ನಂತರ ನೋಡಿ ನೀಡಲ್ ಮೇಲೆ ದಾರ ತಂದು ಆ ಕರೆಕ್ಟ್ ಬೀಡ್ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಬಟ್ಟೆ ಮೇಲೆ ಅಲ್ಲಿಗೆ ಕರೆಕ್ಟಾಗಿ ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಎರಡಕ್ಕೆ ಒಂದು, ಹಾಗೆ ಎರಡಕ್ಕೆ ಒಂದು. ಇಲ್ಲಿ ಹಿಂದೆ ಮಾಡ್ಕೊಂಡಿದ್ದಲ್ಲ ಅದೇ ಹೈಟಿಗೆ ನಾನಿಲ್ಲಿ ಮತ್ತೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಳ್ಳೋಣ. ಈ ಬೀಡ್ ಬ್ಯಾಕ್ ಸೈಡ್ ನೋಡಿ ಈ ಥರ ಬರುತ್ತೆ, ಇಲ್ಲೊಂದು ಅಡ್ಡ ಪಟ್ಟಿ ಬರುತ್ತೆ ನೋಡಿ ಥ್ರೆಡ್ಡು. ಬಟ್ ಇದು ಈ ಥರ ನಾವು ಬೀಡ್ ಲಾಕ್ ಮಾಡಿಕೊಂಡೆ ಈ ಬೀಡ್ ಕೂಡ ಮೂವ್ ಆಗೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ 3 ಕಂಬಗಳಾಗಿದೆ ಅಲ್ಲ, ಮತ್ತು ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ಹೋಗಿ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ನಾಲ್ಕು ಕಂಬ ಆಯ್ತಲ್ಲ. ಹೀಗೆ ನಾನು ಪಕ್ಕನೇ ಒಟ್ಟು 10 ಡಬಲ್ ಕ್ರೋಶೆಟ್ಸ್ ಕಂಬಗಳನ್ನ ಮಾಡ್ಕೊಳ್ತೀನಿ. ತುಂಬಾ ಸಿಂಪಲ್ ಡಿಸೈನು ಇದು, ಎಲ್ಲ ಥರ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ತುಂಬ ಸಿಂಪಲ್ಲಾಗಿ ಡಿಸೈನ್ನ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ನೀವು ಈ ಥರ ಸ್ಯಾರಿ ಕುಚ್ಚು ಡಿಸೈನ್ನ ಪ್ರಿಫರ್ ಮಾಡ್ಬೋದು. ನಾನು ಈ ಥರ ತುಂಬಾ ಸಿಂಪಲ್ ಡಿಸೈನ್ನ ಹಾಕಿದ್ದೀನಿ. ನೀವು ಬೇಕಿದ್ರೆ ನನ್ನ ಚಾನಲ್ಗೆ ಹೋಗಿ ನೋಡ್ಬೋದು. ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ಅಂತ ಕೊಟ್ಟರೆ ನಿಮಗೆ ತುಂಬ ವೆರೈಟೀಸ್ ಆಫ್ ಸ್ಯಾರಿ ಕುಚ್ಚು ಡಿಸೈನ್ ಸಿಗುತ್ತೆ. ನೋಡಿ ಇಲ್ಲಿ ನಾನು ಪಕ್ಕನೇ ನಾನಿಲ್ಲಿ ಒಟ್ಟು 10 ಡಬಲ್ ಕ್ರೋಶೆಟ್ಸ್ ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಷ್ಟೇ. ನೋಡಿ ನಾನು ಇನ್ನೊಂದು ಸಲ ಬೀಡನ್ನ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಹೇಳ್ತೀನಿ. ಹೀಗೆ ಸ್ವಲ್ಪ ಥ್ರೆಡ್ನ ಡ್ರ್ಯಾಗ್ ಮಾಡಿಕೊಂಡು ಈ 2 ಫಿಂಗರ್ ಸಪೋರ್ಟ್ ಮಾಡಿಕೊಂಡು ಹೀಗೆ ಇಟ್ಕೊಳ್ಳಿ. ನಂತರ ಇಲ್ಲಿ ನೋಡಿ ಒಂದು ರಿಂಗ್ ಬೀಡು ಹಾಗೆ ಇಲ್ಲಿ ಒಂದು ರೋಸ್ ಬೀಡನ್ನ ತೊಗೊಂಡಿದ್ದೀನಿ. ಇದೆರಡನ್ನು ಹೀಗೆ ಈ ಫಿಂಗರ್ಗಳು ಸಪೋರ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ. 2 ಹೋಲು ಒಂದು ಥರ ಎರಡು ಹೋಲು ಒಂದೇ ಸೈಡ್ ಬರೋ ಥರ ಮಾಡಿಕೊಂಡು ಹೀಗೆ ನೀಡಲ್ನ ಹಾಕಿ ಜಸ್ಟ್ ಹೀಗೆ ಪಾಸ್ ಮಾಡೋದು. ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಮೀನ್ಸ್ ಬೀಡ್ ಎರಡೂ ಕೂಡ ಇನ್ಸರ್ಟ್ ಆಗಿದೆಯಾ ಅಂಥೇಳಿ. ನಂತರ ಇಲ್ಲಿ ಥ್ರೆಡ್ನ ಡ್ರ್ಯಾಗ್ ಮಾಡಿದ್ವಲ್ಲ ಆ ಥ್ರೆಡ್ ಒಳಗೆ ಈ ಬೀಡನ್ನ ಹಾಕಿ ಹೀಗೆ ಎಳ್ಕೊಂಡು ಬರಬೇಕು. ಈಗ ನೋಡಿ ಒಂದೊಂದು ಸಲ ಥ್ರೆಡ್ ಮಿಸ್ ಆಗೋ ಚಾನ್ಸ್ ಇರುತ್ತೆ, ಸೊ ನೋಡಿ ತಗೊಳ್ಳಿ. ಸೊ ನೋಡಿ ಈಗ ಎಲ್ಲ ಥ್ರೆಡ್ ಕೂಡ ಬಂದಿದೆ ಅಲ್ಲ. ಈಗ ಬೀಡನ್ನ ಟೈಟಾಗಿ ಹೀಗೆ ಲಾಕ್ ಮಾಡಬೇಕು. ಹೀಗೆ ಲಾಕ್ ಮಾಡೋದ್ರಿಂದ ನೋಡಿ ಬೀಡ್ ಮೂವ್ ಆಗೋದಿಲ್ಲ, ಅಲ್ಲೇ ಸೆಕ್ಯೂರ್ ಆಗಿರುತ್ತೆ. ನಂತರ ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿ. ಹೀಗೆ ನೀಡಲ್ ಮೇಲೆ ದಾರ ತಂದು ಡಿಸ್ಟೆನ್ಸ್ ಎಲ್ಲಿಗೆ ಬರುತ್ತೆ ಚೆಕ್ ಮಾಡಿಕೊಂಡು ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೋಬೇಕು. ಹೀಗೆ ಎರಡಕ್ಕೆ ಒಂದು, ನಂತರ ಎರಡಕ್ಕೆ ಒಂದು, ಮತ್ತು ನೀಡಲ್ ಮೇಲೆ ದಾರ ತರೋದು ಅದ್ರ ಪಕ್ಕನೇ ಹೋಗಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಹೀಗೆ ನಾನು ಮತ್ತೆ ರಿಪೀಟಾಗಿ 10 ಡಬಲ್ ಕ್ರೋಶೆಟ್ಸ್ ಕಂಬಗಳನ್ನ ಹಾಕ್ಕೊಳ್ತೀನಿ. ನೋಡಿ ತುಂಬಾ ಸಿಂಪಲ್ ಡಿಸೈನು. ತುಂಬ ಜನರು ತುಂಬ ಸಿಂಪಲ್ಲಾಗಿ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ನೀವು ಈ ಥರ ಸ್ಯಾರಿ ಕುಚ್ಚು ಡಿಸೈನ ಪ್ರಿಫರ್ ಮಾಡ್ಬೋದು. ಇದು ಎಲ್ಲ ಥರ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಕಾಟನ್ ಸ್ಯಾರಿ, ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ತುಂಬ ಜನ ಸಿಂಪಲ್ಲಾಗಿ ಇಷ್ಟಪಡ್ತಾರೆ ಅಲ್ವಾ, ಅಂಥವರಿಗೆಲ್ಲ ಈ ಸ್ಯಾರಿ ಕುಚ್ಚು ಡಿಸೈನ್ ಸೂಟ್ ಆಗುತ್ತೆ ಅನ್ಬೋದು.
ಇದಕ್ಕೆ ನೀವೇನಾದರೂ ರೇಟ್ ಫಿಕ್ಸ್ ಮಾಡಬೇಕು ಅಂತ ಹೇಳಿದ್ರೆ 300 to 350 ರುಪೀಸ್ ಇಟ್ಟು ನೀವು ಇದನ್ನು ಕುಚ್ಚನ್ನ ಹಾಕಿ ಕೊಡ್ಬೋದು. ನೋಡಿ 10 ಡಬಲ್ ಕ್ರೋಶೆಟ್ಸ್ ಕಂಬಗಳಾಗಿದೆ ಅಲ್ಲ. ಮತ್ತು ಈಗ ಬೀಡನ್ನ ಇನ್ಸರ್ಟ್ ಮಾಡೋದು ನಾನು ಇನ್ನೂ ಒಂದು ಸಲ ನಿಮಗೆ ತೋರಿಸ್ತೀನಿ ಬೀಡನ್ನ ಹೇಗೆ ಇನ್ಸರ್ಟ್ ಮಾಡ್ಕೊಳ್ಳೋದು ಅಂಥೇಳಿ. ಇಲ್ಲಿ ನೋಡಿ ಥ್ರೆಡ್ನ ಹೀಗೆ ಡ್ರ್ಯಾಗ್ ಮಾಡಿಕೊಂಡು 2 ಫಿಂಗರ್ನ ಸಪೋರ್ಟ್ ಮಾಡ್ಕೊಂಡು ಹೀಗೆ ಇಟ್ಕೊಳ್ಳಿ. ನಂತರ ಒಂದು ರಿಂಗ್ ಬೀಡು ಹಾಗೆ ಒಂದು ರೋಸ್ ಬೀಡನ್ನ ತೊಗೋಬೇಕು. ಇದನ್ನ ಇದರೊಳಗೆ ಹೀಗೆ ಇಟ್ಕೊಂಡು 2 ಬೀಡ್ದು ಕೂಡ ಹೋಲು ಒಂದೇ ಕಡೆ ಬರೋ ಥರ ನೋಡಿಕೊಂಡು ಈ ನೀಡಲ್ನ ಹೀಗೆ ಪಾಸ್ ಮಾಡಬೇಕು. ಈಗ ನೋಡಿ 2 ಬೀಡು ಕೂಡ ನೀಡಲ್ ಮೇಲೆ ಬಂದಿದೆ ಅಲ್ಲ. ನೋಡಿ ಹೀಗೆ ಥ್ರೆಡ್ ಒಳಗೆ ಇನ್ಸರ್ಟ್ ಮಾಡಿ ಹೀಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ನಿಮಗೆ ಬೀಡೊಳಗೆ ಹೀಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ಆ ದಾರದೊಳಗೆ ನಿಮಗೆ ಆ 2 ಬೀಡು ಹೋಗಿ ಹೀಗೆ ಲಾಕ್ ಆಗುತ್ತೆ. ನಂತರ ನಾವು ಇಲ್ಲಿ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತಂದು ಬಟ್ಟೆಗೆ ಡಿಸ್ಟೆನ್ಸ್ ನೋಡಿ ಎಲ್ಲಿಗೆ ಬರುತ್ತೆ ಅಂಥೇಳಿ ಅಲ್ಲಿಗೆ ಕರೆಕ್ಟಾಗಿ ಹೀಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ 10 ಡಬಲ್ ಕ್ರೋಶೆಟ್ಸ್ ಕಂಬಗಳನ್ನ ಮಾಡ್ಕೊಳ್ತೀನಿ. ನಿಮಗೆ ಇದು ತುಂಬ ಈಸಿಯಾಗಿ ಅರ್ಥ ಆಗಿದೆ ಅಂತ ಕೂಡ ಅಂದ್ಕೊತೀನಿ. ನೋಡಿ ಸ್ಟಾರ್ಟಿಂಗ್ ಒಂದು ಲಾಕ್ ಮಾಡಿದ್ದೀನಿ, ಮತ್ತು ಅದ್ರ ಪಕ್ಕ ಇನ್ನೊಂದು ಸಿಂಗಲ್ ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಅದನ್ನ ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಅದ್ರ ಪಕ್ಕನೇ ನಾನಿಲ್ಲಿ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೊಂಡಿದ್ದೀನಿ. ಸೊ ಅದೇ ರೀತಿ ಇಲ್ಲಿ 10 ಡಬಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ. ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ತಂದು 10 ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡಿಕೊಂಡು ಮತ್ತು ಇಲ್ಲಿ ನೀಡಲ್ ಮೇಲೆ ದಾರ ತಂದು ಮತ್ತೆ 10 ಡಬಲ್ ಕ್ರೋಶೆಟ್ನ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವು ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಹೋಗೋದು ಅಷ್ಟೇ. ನಾನು ಹೀಗೆ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ನೀವು ಹೀಗೆ ಸ್ಯಾರಿ ಪೂರ್ತಿ ಕಂಟಿನ್ಯೂ ಮಾಡ್ತಾ ಬನ್ನಿ. ನೋಡಿ ಈಗ ಎಂಡಲ್ಲಿ 10 ಡಬಲ್ ಕ್ರೋಶೆಟ್ಸ್ ಕಂಬಗಳನ್ನ ಹಾಕಿದ್ದೀನಿ ಅಲ್ಲ. ಈಗ ನಾನಿಲ್ಲಿ 2 ಚೈನ್ ಅಥವಾ 3 ಚೈನ್ನ ಹಾಕಿ ನಾನಿಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ತೀನಿ. ಹೀಗೆ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಹೀಗೆ ವಾಪಸ್ ನಾವು ನೀಡಲ್ನ ತೆಗೆದ್ರೆ ಈ ಥ್ರೆಡ್ ಲಾಕ್ ಆಗುತ್ತೆ. ನೋಡಿ ಹೀಗೆ ಥ್ರೆಡ್ ಸೆಕ್ಯೂರ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಡಿಸೈನ್ ಮತ್ತೆ ಬಿಚ್ಕೊಳ್ಳೋದಿಲ್ಲ. ನೋಡಿ ಡಿಸೈನ್ ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ನಿಮಗೆ ಸಾಕು ಅನಿಸಿದ್ರೆ ಇಷ್ಟಕ್ಕೆ ನೀವು ಸ್ಯಾರಿ ಕುಚ್ಚು ಡಿಸೈನ್ನ ಎಂಡ್ ಮಾಡ್ಕೋಬೋದು. ನಿಮ್ಗೆ ಏನಾದರೂ ಕಂಟಿನ್ಯೂಷನ್ ಬೇಕಂತ ಹೇಳಿದ್ರೆ ನಾನಿಲ್ಲಿ ಈ ಬೀಡ್ ಇದೆಯಲ್ಲ ರಿಂಗ್ ಬೀಡು ಇದರೊಳಗೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂಥೇಳಿ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಬೋದು. ನೀವು ಇದನ್ನ ಯಾವ ಥರ ಸ್ಯಾರಿಗಾದರೂ ಕೂಡ ಪ್ರಿಫರ್ ಮಾಡ್ಬೋದು. ತುಂಬ ಸಿಂಪಲ್ ಡಿಸೈನ್ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಅವರಿಗೆ ಸ್ಯಾರಿ ಕುಚ್ಚು ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂಥೇಳಿ. ನೋಡಿ ಬೀಡ್ ಪಕ್ಕ ಸ್ವಲ್ಪ ಗ್ಯಾಪ್ ಇದೆಯಲ್ಲ ಅದರೊಳಗೆ ನಾನು ಫಸ್ಟ್ ಈಗ ನೀಡಲ್ನ ಪಾಸ್ ಮಾಡ್ತೀನಿ. ಹೀಗೆ 100 ಎಳೆ ದಾರನ ಹೀಗೆ ಬೆರಳ ಮೇಲೆ ಸುತ್ಕೊಂಡಿದ್ದೀನಲ್ಲ ಹೀಗೆ ನೋಡಿ ಹೀಗೆ ಸಪೋರ್ಟ್ ಮಾಡಿಕೊಂಡು ನಾನಿಲ್ಲಿ ಆ ಹೋಲಿಂದ ನಾನು 100 ಎಳೆ ದಾರನ ಹೀಗೆ ಹೇಳ್ಕೊಳ್ತೀನಿ. ಈಸಿಯಾಗಿ ಬರುತ್ತೆ ನಿಮಗೆ. ಈಗ ನಿಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಹೀಗೆ ಬೆರಳಿಂದ ಸಪೋರ್ಟ್ ಮಾಡ್ಕೊಳ್ಳಿ. ಹೀಗೆ 2 ಫಿಂಗರಿಂದ ಹೀಗೆ ಸಪೋರ್ಟ್ ಮಾಡಿಕೊಂಡು ಈಗ ಒಂದು ಝರಿ ಥ್ರೆಡ್ನ ಸೂಜಿಗೆ ಹಾಕಿ ಪೋಣಿಸಿರ್ತೀವಲ್ಲ ಅದನ್ನು ಈಗ ಇದರೊಳಗೆ ಹಾಕಿ ಈ ಝರಿ ಥ್ರೆಡ್ನ ಈ ಬೆರಳಿಂದ ಸಪೋರ್ಟ್ ಮಾಡಿಕೊಂಡು ಹೀಗೆ ಸ್ವಲ್ಪ ಲೆಂತ್ವರೆಗೂ ಹೀಗೆ ಇಟ್ಕೊಳ್ಳಿ. ಸ್ವಲ್ಪ ಥ್ರೆಡ್ನ ಝರಿ ಥ್ರೆಡ್ನ ಹೀಗೆ ಬೆರಳ ಮೇಲೆ ಬಿಡಿ. ನಂತರ ಹೀಗೆ ಒಂದು ಸುತ್ತನ ತಂದು ಈ ಸೂಜಿ ಒಳಗೆ ಝರಿ ಥ್ರೆಡ್ನ ಹೀಗೆ ಹಾಕಿ ಪಾಸ್ ಮಾಡೋದು. ನೋಡಿ ಈಗ ಇದು ಸೆಕ್ಯೂರಾಗಿ ಕೂರುತ್ತೆ ಲಾಕು. ಮತ್ತು ಇದೇ ರೀತಿ ನಾನಿಲ್ಲಿ ಒಂದು 3 ಲಾಕ್ ಮಾಡ್ಕೊಳ್ತೀನಿ. ನೋಡಿ ಹೀಗೆ 3 ಲಾಕ್ನ ಮಾಡಿದ್ದೀನಿ ಅಲ್ಲ. ಮತ್ತು ಈ ಸೂಜಿನ ಈ ಲಾಕ್ ಮಾಡಿರೋವಂಥ ಜಾಗಕ್ಕೆ ಹೀಗೆ ಪಾಸ್ ಮಾಡಿ ಮತ್ತು ಇಲ್ಲೊಂದು ಲೂಪ್ ಬರುತ್ತಲ್ಲ ಇದರೊಳಗೆ ಹೀಗೆ ಸೂಜಿನ ತಂದರೆ ಇಲ್ಲಿ ನೋಡಿ ಒಂದು ಲಾಕ್ ಆಗುತ್ತೆ. ಈ ಝರಿ ಥ್ರೆಡ್ ಆಗಲಿ ಅಥವಾ ಈ ಕುಚ್ಚಾಗಲಿ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ನಿಮಗೆ ಕುಚ್ಚು ಎಷ್ಟು ಲೆಂತ್ ಬೇಕೋ ನೋಡಿ ಅಲ್ಲಿಗೆ ಹೀಗೆ ಕಟ್ ಮಾಡಿಕೊಂಡ್ರೆ ನಿಮಗೆ ಆಗುತ್ತೆ.
ನೋಡಿ ಇದೇ ರೀತಿ ನಾನು ಪೂರ್ತಿ ಬೇಡ್ ಬ್ಯಾಕ್ ಸೈಡ್ ಎಲ್ಲ ಹೀಗೆ ಕುಚ್ಚುಕಟ್ಟಿ ಬರ್ತೀನಿ. ನೋಡಿ ಕುಚ್ಚುಕಟ್ಟಿದ ಮೇಲೆ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತೇಳಿ ತುಂಬಾ ಕ್ಯೂಟಾಗಿ ಬರುತ್ತೆ ಅನ್ಬೋದು. ಈ ಡಿಸೈನು ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಸ್ಯಾರಿ ಕುಚ್ಚು ಡಿಸೈನ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಈ ಸ್ಯಾರಿ ಕುಚ್ಚು ಡಿಸೈನ್ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.